ಸ್ಟೆಪ್ಪುಗಳಾಗಿ ಬಂದು 1 2 3 4 5 ಸ್ಟೆಪ್ 5 ಹಂತಗಳಲ್ಲಿ ಬಂದಿದೆ. ಇದು ನಮ್ಮ ತುಳುನಾಡಿನ ದೈವಸ್ಥಾನಗಳಲ್ಲಿ ದೈವಕ್ಕೆ ಉಪಯೋಗಿಸುವಂತಹ ಸಿರಿಮುಡಿ ಎಂಬುದು ಆ ಆಭರಣ. ಸಿರಿಮುಡಿಗಳನ್ನು ನಾವು ತುಂಬ ವಿಧಾನಗಳಲ್ಲಿ ಮಾಡ್ತೇವೆ. ಅದರಲ್ಲಿ ಇದು ಒಂದು. ಎಲ್ಲ ದೈವಗಳಿಗೂ ಒಂದೇ ತೆರನಾದ ಸಿರಿಮುಡಿ ಅಲ್ಲ, ಪ್ರತ್ಯೇಕ ದೈವಗಳಿಗೆ ಬೇರೆ ಬೇರೆ ವಿಧಾನದ ಸಿರಿಮುಡಿಗಳನ್ನು ಮಾಡ್ತೇವೆ. ಇದು ಒಂದು ದೈವಕ್ಕೆ ನಾವು ಮಾಡಿರುವಂಥದ್ದು. ಇದು ವಿಶೇಷತೆ ಏನಂದರೆ ಇದು ಪೂರ್ತಿ ಹಿತ್ತಾಳೆಯಲ್ಲಿ ಮಾಡಿದ್ದು. ಹಿತ್ತಾಳೆಯಲ್ಲಿ ಮಾಡಿ ನಾವು ಇದಕ್ಕೆ ಬಂಗಾರ ಬಣ್ಣದ ಒಪ್ಪವನ್ನು ಕೊಟ್ಟಿದ್ದೇವೆ. ಆಮೇಲೆ ಇದರ ವಿಶೇಷತೆ ಏನಂದರೆ ಇದು ಪ್ರತಿಯೊಂದು ಭಾಗಗಳನ್ನು ನಾವು ಪ್ರತ್ಯೇಕಿಸಲಿಕ್ಕಾಗ್ತದೆ. ಈಗ ಒಂದು 4-5 ವರ್ಷ ಆದ ನಂತರ ಹಿತ್ತಾಳೆ ತನ್ನಷ್ಟಕ್ಕೆ ತನ್ನ ಹೊಳಪನ್ನು ಕಳೆದುಕೊಳ್ತದೆ. ಆ ಸಂದರ್ಭದಲ್ಲಿ ಇದಕ್ಕೆಲ್ಲ ನಾವು ಸ್ಕ್ರೂವಲ್ಲಿ ಫಿಟ್ ಮಾಡಿದ್ದೇವೆ, ಸ್ಕ್ರೂ ಹಾಕಿ. ಆ ಸ್ಕ್ರೂಗಳನ್ನು ತೆಗೆದು ಈ ಪ್ರತಿಯೊಂದು ಭಾಗಗಳನ್ನು ವಿಂಗಡಣೆ ಮಾಡಿ ರೀಪಾಲಿಷ್ ಮಾಡಿ ಮತ್ತೆ ಇದೇ ಥರ ಫಿಟ್ಟಿಂಗ್ ಮಾಡಲಿಕ್ಕಾಗ್ತದೆ. ಆ ನಂತರ ಇದು ಹಕ್ಕಿ, ಇದು ಕೂಡ ನಾವು ಇಲ್ಲಿ ವೆಲ್ಡ್ ಮಾಡಿ ಇದು ಮಾಡಿದ್ದೇವೆ, ರಿಮೂವ್ ಮಾಡಲಿಕ್ಕಾಗತ್ತೆ. ಉಳಿದ ಎಲ್ಲ ಭಾಗಗಳನ್ನು ರಿಮೂವ್ ಮಾಡಲಿಕ್ಕಾಗತ್ತೆ. ಒಳಭಾಗದಲ್ಲಿ ನಾವು ಮರದ ಸಪೋರ್ಟನ್ನು ತಗೊಂಡಿದ್ದೇವೆ. ಸಂಪೂರ್ಣವಾಗಿ ಇದಕ್ಕೆ ಒಳಗಡೆ ಮರದ ಸಪೋರ್ಟ್ ಇದೆ. ಆದರೆ ಈ ನಡುವಿನ ಜಾಗ ಟೊಳ್ಳಿದೆ. ಮರದ ಸಪೋರ್ಟ್ ಬರೀ ಇದು ಎಲ್ಲಿಗೆ 2 ಪೀಸ್ಗಳು ಜಾಯಿಂಟ್ ಆಗ್ತವೆ ಅಲ್ಲಿ ಮಾತ್ರ ಮರ ಇದೆ. ಉಳಿದ ಖಾಲಿ ಜಾಗ ಟೊಳ್ಳಿರೋದ್ರಿಂದಾಗಿ ಅಷ್ಟೊಂದು ಭಾರ ಕೂಡ ಇಲ್ಲ ಇದು.